ಹೌದು, ಫಸ್ಟ್ ಇಂಟ್ರೆಸ್ಟ್ ತೋರಿಸಿದ್ ಇವ್ರೇನೆ. ಆದ್ರೆ ಅದು ಸೀರಿಯಸ್ ಆಗೋದಕ್ಕೆ ಕಾರಣ ಒಂದು ದಿನ ನಾನು ಲಿಟ್ರಲಿ ಆ ಒಂದು ಇವೆಂಟ್ ಹೆಂಗಿತ್ತು ಅಂತ ಹೇಳಿದ್ರೆ, ನನಗೆ ಏನಾಗ್ತಿದೆ ಲೈಫಲ್ಲಿ ಅಂತ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಲಿಟ್ರಲಿ ಒಂದು 10-15 ನಿಮಿಷ ಬೇಕಾಗಿತ್ತು. ಜೀವನ ಪೂರ್ತಿ ನನ್ನ ಕೈ ಹಿಡ್ಕೊಂಡು ನನ್ನ ಜೊತೆಲೇ ಇರಿ. ಎಷ್ಟೇ ಫೈಟ್ ಆದ್ರೂ ನನಗ್ ನೀನೇ ಬೇಕು, ನಿನಗ್ ನಾನೇ ಬೇಕು. ನಿಮ್ಮನ್ನ ಖುಷಿಯಾಗಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ನನ್ನ. ಸೊ ಪ್ರಪಂಚದ ನಿಯಮ, ಗಂಡು ಮಕ್ಳೇ ಇದಕ್ಕೆಲ್ಲ ಮೊದಲನೇ ಹೆಜ್ಜೆ. ಇಷ್ಟೆಲ್ಲ ಬಿಲ್ಡಪ್ ಬೇಡ, ಒಂದ್ ನಿಮಿಷ. ಹೌದು, ಫಸ್ಟ್ ಇಂಟ್ರೆಸ್ಟ್ ತೋರಿಸಿದ್ ಇವ್ರೇನೆ. ಲವ್ ಮಾಡೋಣ, ಮದ್ವೆನೂ ಪ್ರಪೋಸ್ ಮಾಡಿದ್ರು, ಮರ್ತೋಗಿ. ಇಲ್ಲ ಅದು ಹೆಂಗ್ ಮರ್ತ ಹೋಗಕ್ಕಾಗತ್ತೆ? ಇಲ್ಲ ಒಂದು ಶಾರ್ಟ್ ಮಧ್ಯದಲ್ಲೇ ಕುತ್ಕೊಂಡು ಒಂದು ಕಾರಲ್ಲಿ ಮದ್ವೆ ಪ್ರಪೋಸ್ ಕೂಡ ಕೊಟ್ಟಿದ್ರು. ಸೊ ಆದ್ರೆ ಅದೆಲ್ಲನೂ ಆ ಟೈಮಲ್ಲಿ ಅಂದ್ರೆ ಇನ್ನ ನಾವು ಅಷ್ಟು ಸೀರಿಯಸ್ ಆಗಿರ್ಲಿಲ್ಲ, ಕಮಿಟ್ ಆಗಿರ್ಲಿಲ್ಲ. ಇಂಟ್ರೆಸ್ಟ್ ತೋರಿಸಿದ್ದವ್ರೆ. ಆದ್ರೆ ಅದು ಸೀರಿಯಸ್ ಆಗೋದಕ್ಕೆ ಕಾರಣ ಒಂದು ದಿನ ನಾನು ಶೂಟಿಂಗ್ ಸೆಟ್ ಅಲ್ಲಿ ಅದು ಫಸ್ಟ್ ಫ್ಲೋರ್ ಅಲ್ಲಿ ಇವರು ಸ್ವಲ್ಪ ಟೈಮಲ್ಲಿ ಹೆಂಗಿದ್ರು ಅಂತಂದ್ರೆ, ಇದೆಲ್ಲ ತುಂಬಾ ಆಗಿದೆ, ಎಲ್ಲರ ಲೈಫಲ್ಲೂ ಆಗಿರೋ ತರ ಇಂಟ್ರೆಸ್ಟ್ ತೋರಿಸಿದ್ರು. ನಾನು ಇಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಒಂದು ದಿನ ಇವರು ಅವ್ರ ಲೈಫಲ್ಲಿ ಇಲ್ಲ, ಇನ್ನೇನು ರಿಲೇಶನ್ಶಿಪ್ ಇಲ್ಲ ಅಂತ ಹೋಪ್ಸ್ ಕಳ್ಕೊಂಡಾಗ, ಇಲ್ಲ ರಿಲೇಶನ್ಶಿಪ್ ಆಗುತ್ತೆ, ಮಾಡೋಣ ಅಂದ್ರೆ ಇದನ್ನ ವರ್ಕ್ ಮಾಡೋಣ ಅಂತ ಒಂದು ಪ್ರಾಮಿಸ್ ಮಾಡಿ ನಮ್ಮ ರಿಲೇಶನ್ಶಿಪ್ ಸೀರಿಯಸ್ ಆಗಿ ಸ್ಟಾರ್ಟ್ ಆಗಿದ್ದ ದಿನ ಅದೇನೆ. ಎಕ್ಸಾಕ್ಟ್ಲಿ. ನನಗೆ ಲೈಫು, ಇನ್ನೊಂದು ಕೆರಿಯರು, ಫಿನಾನ್ಷಿಯಲು ಇದೆಲ್ಲನೂ ಒಂಥರ ಫಾಲ್ ಅಪಾರ್ಟ್ ಅನ್ನೋ ಹತ್ರ ಇತ್ತು. ಸೊ ಇದ್ರ ಬಗ್ಗೆ ಆ ರೆಸ್ಪಾನ್ಸಿಬಿಲಿಟಿ ನನಗೆ ಹೋಗುತ್ತೆ. ಎಕ್ಸಾಕ್ಟ್ಲಿ. ಹೌದು, 100%. ಎಸ್. ಓ ಆಗಿದೆ. ನಾನು ತುಂಬಾ ಬೇಸಿಕ್ ಅಲ್ವಾ? ಹೌದು, ತುಂಬಾ ಗ್ರ್ಯಾಂಡ್ ಆಗಿ ಈ ತರದೆಲ್ಲ ಇಷ್ಟ ಆಗಲ್ಲ. ಜಸ್ಟ್ ಒಂದು ಯಾರ್ಡ್ ಬುಕ್ ಮಾಡಿದ್ರು ಅಷ್ಟೇ, ತುಂಬಾ ಏನಿಲ್ಲ. ಪ್ರೈವೇಟ್ ಆಗಿ ಒಂದು ಯಾರ್ಡ್ ಬುಕ್ ಮಾಡಿ ಅಲ್ಲಿ ಬೆಳಗ್ಗೆ ಏನದು ಗೋವಾದಲ್ಲಿ ಬೆಳಗ್ಗೆ ಇನ್ನೊಬ್ರು ಇದಾರೆ. ಆಕ್ಚುಲಿ ಇವ್ರ ಲೈಫಲ್ಲೇ ಗೋವಾಗೆ ಹೋಗ್ಬಿಟ್ಟು ಬೆಳಗ್ಗೆ 4:15 ಆ ಟೈಮಲ್ಲಿ ಎದ್ದಿರೋ ಅಂತ ಹಿಸ್ಟ್ರಿನೇ ಇಲ್ಲ. ಹೋಗ್ಬಿಟ್ಟು ಮಲ್ಗೆ ಇಡ್ಲಿ ಸಿಗುತ್ತೆ ಅಂತ ಹೇಳಿ ನನ್ನ ಎದೊಳಿಸಿ ತಿರುಪ್ತಿಗೆ ಹೋಗಿ ಬೆಟ್ಟ ಹತ್ತೋದಕ್ಕೆ ಅಂದ್ಬಿಟ್ಟು 4 ಗಂಟೆಗೆ ಶುರು ಮಾಡ್ತೀವಲ್ಲ, ಆ ತರ ಗೋವಾಲಿ ಮಲ್ಗೆ ಇಡ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ. ಅದು ಇರೋದೇ 7 ಗಂಟೆವರೆಗೂ. ನಾವು ಇಲ್ಲಿಂದ ಒಂದು 1.5 hour ಜರ್ನಿ ಮಾಡ್ಬೇಕು ಅಂತೆಲ್ಲ ಕತೆ ಹೇಳ್ಬಿಟ್ಟು 2 ಗಂಟೆಗೆ ಮಲಗಿಸಿ 4:15 ಎಬ್ಸಿ ನಿದ್ದೆ ಕಣ್ಣರೆ ಅಂತ ಹೋಗಿ ಕರ್ಕೊಂಡು ಹೋಗಿದ್ದು. ಹೌದು, ಯಾಕಲ್ಲಿ ಪ್ರೈವೇಟ್ ಆಗಿ ಪ್ರಪೋಸ್ ಮಾಡಿದ್ರು. ಸೊ ಗೋವಾಲಿ ಏನೇನು ಅರೇಂಜ್ಮೆಂಟ್ಸ್ ಇತ್ತು ಅದೆಲ್ಲ ನನಗೆ ತುಂಬ ಈಸಿ ಅನ್ನಿಸ್ತು. ಕಂಪೇರ್ ಟು ಇವ್ರನ್ನ 4 ಗಂಟೆಗೆ ಎಬ್ಬಿಸ್ಕೊಂಡು ಕಾರಲ್ಲಿ ಹತ್ಸೋದು ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು ನನಗೆ ಪರ್ಟಿಕ್ಯುಲರ್ ಆಗಿ. ಬಟ್ ಒಂಥರ ಡ್ರೀಮ್ ಪ್ರಪೋಸಲ್ ಅನ್ನೋ ಥರನೇ ಇತ್ತು. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲೈಫಲ್ಲಿ ಪ್ರಪೋಸಲ್ಲು ಇವ್ರ ಕಡೆಯಿಂದ ಆಯ್ತಲ್ಲ. ಯಾಕಂದರೆ ಇವ್ರಿಗೆ ಸರ್ಪ್ರೈಸ್ ಎಲ್ಲ ಮಾಡೋದಕ್ಕೆ ಬರೋದಾಗಿರ್ಬೋದು, ಅದೆಲ್ಲ ಏನೂ ಗೊತ್ತೇ ಇರಲಿಲ್ಲ. ಸೊ ಇವ್ರ ಕಡೆಯಿಂದ ಅದಿದೆ ಅನ್ನೋದು ಸ್ವಲ್ಪ ಸರ್ಪ್ರೈಸ್ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಹೌದು, ಆ್ಯಕ್ಚುಲಿ ಇವಾಗೇನು ಇವ್ರು ಹೇಳ್ತಾ ಇದ್ದಾರೆ, ನಾನು ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು, ಇವರೇನು ಕಡಿಮೆ ಇಲ್ಲ. ನಾನು 1 ಪಟ್ಟು ಅಂತ ಹೇಳಿದ್ರೆ ಇವರು 3 ಪಟ್ಟು. ಲಿಟ್ರಲಿ ಆ ಒಂದು ಇವೆಂಟ್ ಹೆಂಗಿತ್ತು ಅಂತ ಹೇಳಿದ್ರೆ, ನನಗೆ ಏನಾಗ್ತಿದೆ ಲೈಫಲ್ಲಿ ಅಂತ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಲಿಟ್ರಲಿ ಒಂದು 10-15 ನಿಮಿಷ ಬೇಕಾಗಿತ್ತು ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ, ನನ್ನ ಮೈಂಡ್ ಪ್ರೊಸೀಡ್ ಮಾಡೋದಕ್ಕೆ. ಲಿಟ್ರಲಿ ಮನೆಯಿಂದ ಬ್ಲೈಂಡ್ ಫೋಲ್ಡ್ ಹಾಕೊಂಡು ಕರ್ಕೊಂಡು ಬಂದರು. ಕಣ್ಣು ಓಪನ್ ಮಾಡಿದ ತಕ್ಷಣ ಫುಲ್ಲು ಲೈಟ್ಸು, ಡೆಕೋರೇಷನ್ನು, ಒಂದು ರೆಸಾರ್ಟು. ಲಿಟ್ರಲಿ ಗಾಬರಿ. ನನಗೆ ಎಂಜಾಯ್ ಮಾಡೋದು ಈ ಥರದ್ದೆಲ್ಲ ಏನೂ ಇಲ್ಲ. ಬಟ್ ಒನ್ಸ್ ಅಲ್ಲಿಗೆ ಹೋದ್ಮೇಲೆ ಆಗಿರ್ಬೋದು, ಫ್ಯಾಮಿಲಿ ಎಲ್ಲರೂ ಅಲ್ಲಿದ್ದಾರೆ. ಮತ್ತು ನನಗೆ ನನ್ನ ಲೈಫಲ್ಲಿ ಸ್ಪೆಷಲ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಅಲ್ಲಿರ್ತಾರೆ. ಅಪ್ಪ ಅಮ್ಮನ್ನ ಏನೋ ಇನ್ಕ್ಲೂಡ್ ಮಾಡಿ ಒಂದು ಹಾಡು ಕೂಡ ಹೇಳ್ತಿದ್ದೆ. ಸೊ ಅಲ್ಲಿಗೆ ಹೋಗಿದ ತಕ್ಷಣ ನನ್ನ ಲೈಫಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಇದ್ದಾರೆ ಅವರೆಲ್ಲರೂ ಪ್ರೆಸೆಂಟ್ ಇದ್ದರು. ಲಿಟ್ರಲಿ ಒಂದು LED ಸ್ಕ್ರೀನಿಂಗ್ ಹಾಕಿಸಿ ಬರ್ಡೇ ವಿಶಸ್ಗಳನ್ನ ಪ್ಲೇ ಮಾಡಿ
ನನ್ನ ಮತ್ತು ನನ್ನ ಅಪ್ಪ ಅಮ್ಮನ ಏನು ವಿಶಸ್ನ ರೆಕಾರ್ಡ್ ಮಾಡಿ ಅವ್ರನ್ನ ಆ ರೆಸಾರ್ಟಿಗೆ ಕರ್ಕೊಂಡು ಬಂದು ಸ್ಪೆಷಲ್ ಸರ್ಪ್ರೈಸ್ ಕೊಟ್ಟು ದೆನ್ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಇವರ ಒಂದು ವಾಯ್ಸಲ್ಲಿ ನಾನು ನನಗೋಸ್ಕರ ಅಂತ ಒಂದು ಸಾಂಗ್ ಕೇಳಿಸ್ಕೊಂಡಿದ್ದು. ಬಟ್ ತುಂಬ ಸ್ಪೆಷಲ್ ಅನ್ನಿಸ್ತು ನನಗೆ ಆ ಮೂಮೆಂಟಲ್ಲಿ. ತುಂಬ ಕಡಿಮೆ ಟೈಮ್ ಇಮೋಷ್ನಲ್ ಅಂತೆಲ್ಲ ಫೀಲ್ ಆಗೋದು. ಬಟ್ ಆ ಒಂದು ಮೂಮೆಂಟು ಸಿಕ್ಕಾಪಟ್ಟೆ ಹ್ಯೂಜ್ ಅನ್ನೋ ಥರ ಇತ್ತು. ಅಂದರೆ ಇದಕ್ಕೆ ನಾನು ಡಿಸರ್ವಿಂಗ ಅನ್ನೋ ರೇಂಜಿಗೆ ನನಗೆ ಅನಿಸಿದ್ದು. ಬಟ್ ಸೀರಿಯಸ್ನೆಸ್ ಅಪಾರ್ಟ್, ನಮ್ಮ ಭಾವ ಯಾವಾಗಲೂ ಹೇಳೋರು, ಈ ಒಂದು ಇವೆಂಟು ಆಲ್ಮೋಸ್ಟ್ ಒಂದು ಎಂಗೇಜ್ಮೆಂಟ್ ಇವೆಂಟ್ ಥರ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಈ ಥರ ನಮ್ಮ ಭಾವ ರೆಡಿನೂ ಇದ್ರು. ನಮ್ಮ ಅಕ್ಕನ ಹತ್ರ ಮತ್ತೆ ರಿಂಗ್ ತೆಗೆಸ್ಬಿಟ್ಟು ಮತ್ತೆ ಹಾಕಿ ಅವರಿಬ್ರು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಇದ್ಯಾವುದು ವಿಡಿಯೋಸ್ ನೀವು ನೋಡಿದ್ರೆ ಗೊತ್ತಾಗತ್ತೆ, ಇದ್ಯಾವುದು ಇವಾಗಿಂದಲ್ಲ, ಆಲ್ಮೋಸ್ಟ್ 5-6 years ಬ್ಯಾಕ್. ಬಟ್ ಇವತ್ತಿಗೂ ಒನ್ ಆಫ್ ದಿ ಬೆಸ್ಟ್ ಮೆಮೊರೀಸ್. ಅಂಡ್ ನಮ್ ಗ್ಯಾಂಗಲ್ಲಿ ಎಲ್ಲರೂ ರೇಗಿಸ್ತಾನೆ ಇರ್ತಾರೆ, ನಿಮ್ಮಿಬ್ರದಕ್ಕೆ ಕೊನೆನೇ ಇಲ್ಲ ಅಂತ. ನೀನು ಅವನಿಗೆ ಸರ್ಪ್ರೈಸ್ ಮಾಡು, ಅವ್ನು ಇವನಿಗೆ ಸರ್ಪ್ರೈಸ್ ಮಾಡು, ಆ ಥರ ತುಂಬಾ ವಿಡಿಯೋಸ್ಗಳಿದೆ. ಎಲ್ಲನೂ ನಿಮ್ಗೆ ನಾನು ಬೇರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಎಕ್ಸಾಕ್ಟ್ಲಿ. ನಾನು ನನಗೆ ಪ್ರತಿದಿನ ಪ್ರಪೋಸ್ ಮಾಡೋ ಆಪರ್ಚುನಿಟಿ ಸಿಕ್ತು ಅಂತ ಹೇಳಿದ್ರು ಅದನ್ನ ತುಂಬ ಎಕ್ಸೈಟಿಂಗ್ ಆಗಿ ಫೀಲ್ ಆಗಿ. ನಂಗೂ ಮಾಡಕ್ ಇಷ್ಟ, ಆದ್ರೆ ನಂಗೆ ಸ್ವಲ್ಪ ಶೈ ಅಷ್ಟೇ. ಇದನ್ನ ಫಸ್ಟ್ ವಿಡಿಯೋ ಅಲ್ವಾ, ನಾನು ಸ್ವಲ್ಪ ಧೈರ್ಯ ತಗೊಂಡು ನೆಕ್ಸ್ಟ್ ವಿಡಿಯೋಸ್ ಮಾಡ್ತೀನಿ. ಓಕೆ, ಒಂದು ಲೈನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಹುಟ್ಟಲು ಕ್ಷಣ ಸಾಕು, ಆದರೆ ಪ್ರೀತಿಸಿದವಳು ಸಿಗೋದಕ್ಕೆ ಋಣ ಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ನನ್ನ ಪ್ರೀತಿಸುವಂಥ ಜೀವನ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಆಸ್ ಅ ಪರ್ಸನ್ ಏನು ಲೈಫಲ್ಲಿ ಇದ್ದೀನಿ, ಯು ಆರ್ ಒನ್ ಆಫ್ ದ ರೀಸನ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಆಸ್ ಅ ಬೆಟರ್ ಪರ್ಸನ್. ಆ್ಯಂಡ್ ನನಗೊಂದು ಜೀವನದಲ್ಲಿ ಆಸೆ ಇದೆ, ತುಂಬ ಸಲ ಹೇಳಿದ್ದೀನಿ, 60 ವರ್ಷ ಆದಮೇಲೂ ಇದೇ ಥರ ಕೈ ಹಿಡ್ಕೊಂಡು ಒಂದು ಸಮುದ್ರದ ಮುಂದೆ ಕುತ್ಕೊಂಡು ಫೈನಲಿ ವಿ ಮೇಡ್ ಇಟ್ ಅನ್ನೋದು ಒಂದು ಸೆಂಟೆನ್ಸ್ ತೊಗೊಬೇಕು. ಲೈಫಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನೀವು ಜೊತೆಲಿತ್ತು ಅಂತ ಹೇಳಿದ್ರೆ ಐ ಥಿಂಕ್ ಎಲ್ಲನೂ ಲೈಕ್ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ. ಸೊ ಜೀವನ ಪೂರ್ತಿ ನನ್ನ ಕೈ ಹಿಡ್ಕೊಂಡು ನನ್ನ ಜೊತೆಲೇ ಇರಿ, ನಿಮ್ಮನ್ನ ಖುಷಿಯಾಗಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ನನ್ನ. ನನಗೆ ಇದು ಪ್ರಪೋಸ್ ಅನ್ನೋದಕ್ಕಿಂತ ನಾನೇನು ಹೇಳೋದು ಅಂದರೆ ನಂಗೆ ಗೊತ್ತಿರಲಿಲ್ಲ. ಟು ಬಿ ಫ್ರ್ಯಾಂಕ್, ಈ ವಿಡಿಯೋಲಿ ಇವರು ಈ ಥರ ಹೇಳ್ತಾರೆ ಅಂತ ಆಗಿರ್ಬೋದು. ಏನಂದರೆ ನನಗೆ ಯಾವಾಗಲೂ ಅವ್ರು ನನಗೆ ಮಾಡಿರೋ ಪ್ರಾಮಿಸ್ ಇದು, ಅದನ್ನು ಇವಾಗ ಪ್ರಪೋಸ್ ಆಗಿ ಹೇಳಿದ್ರು. ಇಲ್ಲ, ಇದು ಪ್ರಾಮಿಸು ಕಮಿಟ್ಮೆಂಟ್ ಅನ್ನೋದಕ್ಕಿಂತ ನನಗೆ ನಾನು ತಗೊಳ್ಳೋದು ದಿಸ್ ಇಸ್ ಲೈಫ್ ಅಂತ. ಆ್ಯಂಡ್ ನಿಮ್ಗಳ ಜೊತೆ ಸುಳ್ಳು ಹೇಳೋದಕ್ಕೆ ಇಷ್ಟಪಡಲ್ಲ, ಇದು ಯಾವುದು ಪ್ಲ್ಯಾನ್ಡ್ ಅಲ್ಲ, ಏನೂ ಅಲ್ಲ. ಆ್ಯಂಡ್ ನಿಜವಾಗ್ಲೂ ನನ್ನ ಕೈ ಶಿವರ್ ಆಗ್ತಿದೆ, ಸ್ವೆಟ್ ಆಗ್ತಿದೆ. ಐ ಲವ್ ಯು. ಆ್ಯಂಡ್ ಇವತ್ತು ಈ ಮೂಮೆಂಟಲ್ಲಿ ನಾವು ನಿಮ್ಮ ಮುಂದೆ ಕಾಣಿಸ್ಕೊತಾ ಇದ್ದೀವಿ. ಬಟ್ ನಮ್ಮ ಸ್ಟಾರ್ಟಿಂಗ್ ರಿಲೇಷನ್ಶಿಪ್ಪಿಂದ ಹಿಡಿದು ಈ ಮೂಮೆಂಟ್ವರೆಗೂ ನಾವು ಇಷ್ಟು ಕೇರಿಂಗ್ ಆಗಿರ್ಬೋದು, ಇಷ್ಟು ಲವ್ವಿಂಗ್ ಆಗಿ ಈ ಒಂದು ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾವುದು ಒಂದು ದಿನದ ಎಫರ್ಟ್ ಅಲ್ಲ. ಅಂದರೆ ಪ್ರಪೋಸ್ ಮಾಡಿದ್ವಿ, ನಾವು ಒಂದು ರಿಲೇಷನ್ಶಿಪ್ ಕಮಿಟ್ಮೆಂಟ್ ತೊಗೊಂಡ್ವಿ ಅನ್ನೋದಕ್ಕಿಂತ ಎವ್ರಿ ಡೇ ಆ ಒಂದು ಪ್ರೀತಿನ ಉಳಿಸ್ಕೊಳ್ಳೋದಕ್ಕಾಗಿರ್ಬೋದು ಇಬ್ಬರೂ ತುಂಬ ಫೈಟ್ ಮಾಡಿದ್ದೀವಿ. ಐ ಥಿಂಕ್ ಅದಕ್ಕೆ ಕಾರಣ ಏನು ಅಂದರೆ ನಮ್ಗೆ ಯಾವಾಗಲೂ ಅನ್ಸೋದು, ಎಷ್ಟೇ ಫೈಟ್ ಆದರೂ ಎಲ್ಲ ಕಪಲ್ಸ್ ಮಧ್ಯನೂ ಆಗುತ್ತೆ. ಎಷ್ಟೇ ಫೈಟ್ ಆದರೂ ಅಂದರೆ ನಮ್ಮಿಬ್ರ ಮಧ್ಯೆ ಅದು ಒಂದಿದೆ. ಅಂದರೆ ಏನೇ ಅಂದರೂ ನಾವು ನನಗೆ ನೀನೇ ಬೇಕು, ನಿನಗೆ ನಾನೇ ಬೇಕು. ಅಂದರೆ
ಅದು ಏನೇ ಪ್ರಾಬ್ಲಮ್ ಇರ್ಬೋದು, ಇಬ್ರು ಒಟ್ಟಿಗೆ ನಿಂತ್ಕೊಂಡು ಅದನ್ನ ಫೇಸ್ ಮಾಡೋಣ ಅನ್ನೋದು ಎವ್ರಿ ಡೇ. ಯಾವಾಗ್ಲೂ ಅನ್ಕೋತೀವಿ ಇಬ್ರು ಬಯಲು ಬ್ರೇಕಪ್ ಅನ್ನೋದು ಬರ್ಬಾರ್ದು. ಎಷ್ಟು ಮಾತಾಡ್ದೆ ಒಂದಿನ 2 ದಿನ ಅಂತ ನಾವು ಮಾತಾಡದೆ ಇದ್ರೂ ಪರವಾಗಿಲ್ಲ, ಬ್ರೇಕಪ್ ಅನ್ನೋ ವರ್ಡ್ ಬರಬಾರ್ದು. ಯಾಕಂದ್ರೆ ಅದೇನೋ ಗೊತ್ತಿಲ್ಲ, ಮೇ ಬಿ ಡಿಸೈಡ್ ಆಗಿದೀವಿ ಅನ್ಸುತ್ತೆ. ಎಷ್ಟೇ ಏನೇ ಜಗಳಗಳಾದ್ರೂ ಲೈಫ್ಗೆ ಇವ್ರಿಗೆ ನನಗೆ ಬೇಕು, ನನಗೆ ಅವ್ರು ಬೇಕು ಅನ್ನೋದು. ಸೊ ಇದು ನಮ್ಮ ಒಂದು ರಿಲೇಶನ್ಶಿಪ್ನ ಚಿಕ್ಕ ಬಿಟ್. ಇನ್ನು ತುಂಬ ಇದೆ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿವರೆಗೂ ನನ್ನ ಫ್ಯಾನ್ಸ್ ಆಗಿರ್ಬೋದು, ಅಮೂಲ್ಯ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅಥವಾ ಇಬ್ಬರೂ ಫ್ಯಾನ್ಸ್ಗಳು ಕೇಳ್ತಾ ಇದ್ದಿದ್ದು ಒಂದೇ ಕ್ವಶನ್ನು, ಯಾವಾಗ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನೋ ಥರ ಮಾಡ್ತೀರಾ ಒಂದು ಇಬ್ಬರು ರಿಲೇಷನ್ಶಿಪ್ ಬಗ್ಗೆ ಅಂತ ಹೇಳಿಬಿಟ್ಟು. ಅದನ್ನು ಲೈಕ್ ಯಾವುದೇ ಒಂದು ಇಂಟರ್ವ್ಯೂಲ್ಲೂ ನಾವು ಮಾತಾಡಿ ಇದನ್ನು ಅನೌನ್ಸ್ ಮಾಡ್ಬೋದಾಗಿತ್ತು. ಇಲ್ಲಿವರೆಗೂ ಏನಕ್ಕೆ ಮಾಡಿಲ್ಲ? ಈಗ ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನಮ್ಮ ವಿಡಿಯೋ ಅನೌನ್ಸ್ ಮಾಡೋಂಥದ್ದು, ಇಲ್ಲಿ ನಮ್ಮ ಒಂದು ರಿಲೇಷನ್ಶಿಪ್ ಸ್ಟೇಟಸ್ನ ಅನೌನ್ಸ್ ಮಾಡೋದು ಏನಕ್ಕೆ ಅಂತ ಹೇಳ್ತು ಅಂತ ಹೇಳಿದ್ರೆ, ಈಗ ಯಾರದೇ ಇಂಟರ್ವ್ಯೂಲಿ ಹೋಗಿ ನಾವು ಮಾತಾಡಬೇಕು ಅಂತ ಹೇಳಿದ್ರು ನಮಗೆ ಗೊತ್ತಿಲ್ದಿರೋ ಒಂದು ಫಿಲ್ಟರ್ ಅನ್ನೋದು ಜನರೇಟ್ ಆಗೋಗುತ್ತೆ. ಬಟ್ ಈಗಲೂ ನಿಮಗೆ ಗೊತ್ತು, ನಮ್ಮದೇ ಯೂಟ್ಯೂಬ್ ಚಾನಲ್ ಆದರೂ ನಾವು ಬಿಗಿನಿಂಗಲ್ಲಿ ಕೆಲವೊಂದು ಕಡೆ ಎಷ್ಟು ಶೈ ಮಾಡ್ಕೊತೀವಿ, ಸ್ವಲ್ಪ ಇಬ್ಬರು ಅಷ್ಟು ಈಸಿಯಾಗಿ ಮಾತಾಡಲ್ಲ, ಓಪನ್ ಅಪ್ ಆಗಲ್ಲ. ಸೊ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ನೀವೆಲ್ಲರೂ ಯಾವಾಗಲೂ ಕೇಳ್ತಾ ಇರ್ತಿದ್ರಿ ಯಾವ ಇಂಟರ್ವ್ಯೂಸ್ಗೂ ಜಾಸ್ತಿ ಬರಲ್ಲ. ನೀವು ನೋಡಿರ್ಬೋದು, ನಾವು ತುಂಬ ಇಂಟರ್ವ್ಯೂಸ್ಗೆ ಬರೋದು ಕಡಿಮೆ, ಯಾವುದೇ ರಿಯಾಲಿಟಿ ಶೋಸ್ಗಳಿಗೂ ಅಷ್ಟೇ ಕರೆದ್ರೆ ಬರೋದು ಕಡಿಮೆ, ಇವೆಂಟ್ಸ್ಗೆ ಬರೋದು ಕಡಿಮೆ, ಸೋಷಿಯಲೈಸ್ ಆಗೋದು ತುಂಬ ಕಡಿಮೆ. ಸೊ ನಾವು ಡಿಸೈಡ್ ಮಾಡಿದ್ದೇನು ಅಂದರೆ, ಅಲ್ಲಿಗೆಲ್ಲ ಬಂದಾಗ ನಾವಾಗಿರೋದಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ರೂಮ್ ಮಧ್ಯದಲ್ಲಿ ಒಂದು ಕ್ಯಾಮ್ರಾ ಮುಂದೆ ನಾವಿಬ್ಬರೇ ಇದ್ದು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ತುಂಬ ಈಸಿ ಅಂತ ನಮಗೆ ಫೀಲ್ ಆಯಿತು. ಅಂಡ್ ಟೋಟಲ್ ಅನ್ಫಿಲ್ಟರ್ಡ್ ವರ್ಷನ್ ಆಫ್ ರಿಷಿ ಕಮಲಿ ಅನ್ನೋ ಒಂದು ಕಾನ್ಸೆಪ್ಟು. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟೊತ್ತು ನಾವು ಮಾತಾಡಿದ್ದು ಬೋರ್ ಆಗಿಲ್ಲ, ಇಷ್ಟ ಆಗಿದೆ ಅಂತ. ಸೊ ಇನ್ನು ತುಂಬ ವಿಷಯಗಳಿದೆ, ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಸುಮ್ಮನೆ ಫೇಕ್ ಪ್ರಾಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಎವ್ರಿ ಡೇ ವಿಡಿಯೋ ಹಾಕದೇ ಇರ್ಬೋದು. ನೋಡಿ ಇಲ್ಲಿ ಕೂತಿದ್ದಾರೆ ಸ್ವಲ್ಪ ಜನ, ಅವ್ರು ಕೂಡ ನಮ್ಗೆ ಈ ಥರ ತುಂಬ ರ್ಯಾಗ್ ಮಾಡ್ತಾರೆ, ನೀನು ಇನ್ಸ್ಟಾಗ್ರಾಮಲ್ಲಿ ಆಕ್ಟಿವ್ ಇರಲ್ಲ, ನೀನು ಮಾಡಲ್ಲ. ಆ್ಯಂಡ್ ಯೂಟ್ಯೂಬ್ ಮಾಡಬೇಕಾದ್ರೂ ಚಾಲೆಂಜ್ ಮಾಡಿದ್ದಾರೆ, ನಿನ್ನ ಕೈಲಿ ಸಾಧ್ಯ ಆಗುತ್ತಾ ನೋಡು ಅಂತ. ಆಕ್ಚುಲಿ ತೆರೆ ಮುಂದೆ ಕಾಣಿಸ್ತಿರೋದು ಇಬ್ರೆ, ಬಟ್ ಈ ಒಂದು ಇಂಟೆನ್ಷನ್ ನ ಸಕ್ಸಸ್ಫುಲ್ ಆಗೋದಕ್ಕೆ ತೆರೆ ಹಿಂದೆ ತುಂಬಾ ಜೀವಗಳು ಕಷ್ಟ ಬಿಟ್ಬಿಟ್ಟಿದೆ, ಜೀವ ಬೆಳೆಷ್ಟು ಕಷ್ಟ ಪಟ್ಬಿಟ್ಟಿದೆ. ನಮ್ ಫ್ಯಾನ್ಸ್ ಯಾರು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮಿಬ್ರಿಗಿಂತ ಜಾಸ್ತಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಒಂದು ಮೊಮೆಂಟ್ ನ ಲೈಕ್ ಆಗೋ ತರ ತಗೊಂಬಂದಿದ್ದಕ್ಕೆ. ಈ ವಿಡಿಯೋನ ನಾವು ಸ್ವಲ್ಪ ದಿನ ಮುಂಚೆನೆ ಮಾಡ್ಬೇಕು ಅನ್ಕೊಂಡ್ವಿ, ಬಟ್ ಮಾಡಕ್ಕೆ ಇನ್ನೇನು ನಾಳೆ ಬೆಳಗ್ಗೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಹಿಂದಿನ ದಿನ ಇಬ್ರು ಒಂದು ಯಾವುದೋ ಒಂದು ನಾವ್ ಹೇಳಿದ್ವಲ್ಲ ಅವಾಗ ಸ್ವಲ್ಪ ಅದು ಇದು ಜಗಳ, ಕಾರಣಕ್ಕೆ ಅಂದ್ರೆ ಅದೊಂದು ಕಾರಣನೇ ಅಲ್ಲ ಅಂತ ಕಾರಣಕ್ಕೆ ಜಗಳ ಆಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಸೊ ಫೈನಲಿ ಈ ವಿಡಿಯೋ ಆಗಿದೆ. ಎವ್ರಿ ವೀಕ್ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅನ್ನೋ ಥರ ಆದರೂ ಒಂದು ವಿಡಿಯೋ ನಾನು 100% ನಿಮ್ಗೆ ಕೊಡ್ತೀನಿ. ಆ್ಯಂಡ್ ನನ್ನ ಫ್ಯಾನ್ಸ್ ಎಲ್ಲ ನೀವು ನಂಗೆ ಮೆಸೇಜ್ ಮಾಡ್ತಿದ್ರಿ ಡೈಲಿ. ಅದು ರೀಸೆಂಟ್ ಆಗಂತೂ ನನ್ನ ಬರ್ತ್ಡೇಗೆ ರಿಲೀಸ್ ಮಾಡ್ತೀನಿ ಅಂತ ಅನ್ಕೊಂಡ್ವಿ, ಅವ್ರ ಬರ್ತ್ಡೇಗೆ ರಿಲೀಸ್ ಮಾಡ್ತೀವಿ ಅಂತ ಅನ್ಕೊಂಡ್ವಿ. ಅಟ್ಲೀಸ್ಟ್ ನಮ್ಗೆ ಏಜ್ ಆಗೋ ಅಷ್ಟು ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಫೈನಲಿ ಈ ವಿಡಿಯೋನ ನಾವು ಅಂದರೆ ಎಲ್ರಿಗೂ ಅನೌನ್ಸ್ ಮಾಡಿದ್ದೀವಿ. ಸೊ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹನ ಈ ಒಂದು ದಿನದವರೆಗೂ ಇಬ್ರಿಗೂ ಕೊಟ್ಟಿದ್ದೀರಾ. ಇನ್ನು ಮುಂದೇನು ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ನಮ್ಮ ಮೇಲೆ ಇರಬೇಕು ಅಂತ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಫ್ಯಾನ್ ಪೇಜಸ್ ಅವ್ರಿಗೆ. ಆ್ಯಂಡ್ ಇವತ್ತಿಂದ ಅಲ್ಲ, ಕಮ್ಲಿ ಟೈಮಿಂದನೂ ಅದು ಆಲ್ಮೋಸ್ಟ್ ಕಮ್ಲಿ ಆಗಿ 7 years ಆಯ್ತು ಅನ್ಸುತ್ತೆ, ಇನ್ನು ಜಾಸ್ತಿನೇ ಆಯಿತು. ಅವತ್ತಿಂದ ಇಲ್ಲಿವರೆಗೂ ತುಂಬ ಜನ ಫ್ಯಾನ್ಸು ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ತೆಲುಗುಲಾಗಿರ್ಬೋದು ತುಂಬ ಜನ ಫ್ಯಾನ್ಸು ಈ ವಿಷಯ ಗೊತ್ತಾಗ್ತಿದ್ದಂಗೆ ಯಾವಾಗ ರಿವೀಲ್ ಮಾಡ್ತೀರಾ ಅಂತ ಅಲ್ಲೂ ಕೂಡ ತುಂಬಾ ಜನ ಸಪೋರ್ಟ್ ಮಾಡ್ತೀರಾ. ಇಲ್ಲಿವರೆಗೂ ಎಕ್ಸೈಟ್ಮೆಂಟ್ ತೋರಿಸಿದ್ದೀರಾ, ಯಾವಾಗ ಅನ್ನೋ ಕ್ಯೂರಿಯಾಸಿಟಿ. ಅವ್ರು ಸಪ್ರೇಟ್ ಫ್ಯಾನ್ಸ್ ಇದ್ದೀರಾ, ನನ್ನ ಸಪ್ರೇಟ್ ಫ್ಯಾನ್ಸ್ ಇದ್ದೀರಾ. ಸೊ ಈ ವಿಡಿಯೋ ಎಕ್ಸ್ಪೆಷಲಿ ನಿಮ್ಗೋಸ್ಕರ, ಅಂದ್ರೆ ಈ ಯೂಟ್ಯೂಬ್ ಚಾನಲ್ಲೇ ನಿಮ್ಗೋಸ್ಕರ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗಳ ಜೊತೆ ಕನೆಕ್ಟ್ ಆಗೋದಕ್ಕೋಸ್ಕರ. ಟ್ರೂ. ಸೊ ಫೈನಲಿ ವಿ ಆರ್ ಡನ್. ಸೊ ಯೂಟ್ಯೂಬ್ ಅಲ್ಲಿ ಲಾಸ್ಟ್ ಅಲ್ಲಿ ಹೇಳ್ಬೇಕಾಗಿರೋ ಸಾಂಪ್ರದಾಯಿಕ ಲೈನ್ ಏನು ಅಂತ ಹೇಳಿದ್ರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೊನೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ.